ಈ ವಾರ ನಮ್ಗೆಲ್ರೂ ತಿಳಿದಿರೋ ಹಾಗೆ ಮಹಾಶಿವರಾತ್ರಿ ಇದೆ ಅಲ್ವಾ ಗುರುಜಿ, 24ಕ್ಕೆ. ನಾವೆಲ್ಲರೂ ಸಹ ಈ ವಾರ ಪೂರ್ತಿ ಶಿವನ ಆರಾಧನೆ, ಶಿವನ ಜ್ಞಾನವನ್ನ ಮಾಡ್ತಾ ಇರ್ತೀವಿ ಗುರುಜಿ. ಅದು ವಿಶೇಷವಾಗಿ ಈ ಒಂದು ಮಹಾಶಿವರಾತ್ರಿ ಎಂದು ಶಿವನ ಭಕ್ತಿಗೆ ಎಲ್ಲರೂ ಪಾತ್ರರಾಗಿ ಶಿವನನ್ನ ಗುಣಗಾನ ಮಾಡ್ತಾ ಭಜನೆ ಮೂಲಕ, ಅಭಿಷೇಕದ ಮೂಲಕ, ಶಿವನಿಗೆ ಒಂದು ಉಪವಾಸ ವ್ರತದ ಮೂಲಕ ಆರಾಧನೆ ಮಾಡ್ತಾ ಪೂಜೆನ ಮಾಡ್ತೀವಿ ಅಲ್ವಾ ಗುರುಜಿ. ಹಾಗಾಗಿ ಈ ಸಾರಿ ಆಚಾರ ವಿಚಾರ ವಿಭಾಗದಲ್ಲಿ ಶಿವರಾತ್ರಿಯ ವಿಶೇಷತೆ ಬಗ್ಗೆ ನಂಗೆ ತಿಳಿಸ್ಕೊಡ್ತೀರಾ ಗುರುಜಿ? ಸರಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ಹಿಂದೂ ಧರ್ಮದಲ್ಲಿ ಶಿವರಾತ್ರಿಯ ಬಗ್ಗೆ, ಶಿವನ ಆರಾಧನೆಯ ಬಗ್ಗೆ, ಶಿವಧ್ಯಾನ, ಶಿವಪೂಜೆ, ಶಿವ ಸ್ಮರಣೆ ಬಗ್ಗೆ ಹೆಚ್ಚು ಉಲ್ಲೇಖಗಳೇ ಇವೆ. ಹಿಂದೂ ಧರ್ಮದಲ್ಲಿ ಈ ಒಂದು ವರ್ಷವನ್ನ 2 ಭಾಗ ಮಾಡಿದ್ದಾರೆ, ಒಂದು ರಾತ್ರಿ ಮತ್ತು ಒಂದು ಹಗಲು. ಅದು ಯಾವಾಗಂದ್ರೆ ಆಶ್ವೀಜ ಮಾಸ ಶುದ್ಧ ಪಾಡ್ಯಮಿಯಿಂದ ರುಂಡ ಚಂಡಾಡಿರ್ತಕ್ಕಂಥ ತಾಯಿ ಜಗಜ್ಜನೆ ಆದಿಶಕ್ತಿ ಮಹಾಮಾಯೆ ದೇವಿ ಪುರಾಣ ಅಂತ ನಾವೆಲ್ಲ ಆಶ್ವೀಜ ಮಾಸದಲ್ಲಿ ಮಾಡ್ತೀವಲ್ಲ, ಆ ಆಶ್ವೀಜ ಮಾಸದಿಂದ ಶಿವರಾತ್ರಿ ದಾಟಿ ಪಾಲ್ಗುಣ ಮಾಸದವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಹಿಂದೂ ಧರ್ಮದಲ್ಲಿ ರಾತ್ರಿನೇ ಆಚರಣೆ ಮಾಡ್ಕೊಂಡು ಬರ್ತಾರೆ. ನೋಡಿ, ಆಶ್ವೀಜ ಮಾಸದಲ್ಲಿ ದೇವಿ ಪಾರಾಯಣ, ವಿಜಯದಶಮಿ ಎಲ್ಲವೂ ಸಂಧ್ಯಾ ಸಮಯ, ಸಾಯಂಕಾಲ, ರಾತ್ರಿ ಸಮಯದಲ್ಲೇ ಮಾಡ್ತಕ್ಕಂಥದ್ದು. ಆಶ್ವೀಜ ಮತ್ತು ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಈ 6 ಮಾಸಗಳಲ್ಲಿ ನಾವು ದೇವರುಗಳಿಗೆ ರಾತ್ರಿ ಹೊತ್ತೇ ಪೂಜೆ ಮಾಡ್ತೀವಿ. ಆಶ್ವೀಜ ಮಾಸದಲ್ಲಿ ರಾತ್ರಿ ದಸರವನ್ನ, ಸಾಯಂಕಾಲ ದಸರವನ್ನ ಮಾಡ್ತೀವಿ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ರಾತ್ರಿ ಮಾಡ್ತೀವಿ. ಮಾರ್ಗಶಿರ ಮಾಸ, ಪುಷ್ಯ ಮಾಸ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಏನು ಬರ್ತದಲ್ಲ, ಇದು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ದಿವಸ ಯಾರು ಶಿವ ಭಜನೆ ಮಾಡ್ತಾರೆ, ಶಿವನಾಮಸ್ಮರಣೆ ಮಾಡ್ತಾರೆ, ಶಿವನ ಕುರಿತು ಕಠೋರವಾಗಿರ್ತಕ್ಕಂಥ ವ್ರತವನ್ನ ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಶಿವ ಪದವಿ ದೊರೆಯುತ್ತೆ, ಅಥವಾ ಗಣ ಪದವಿ ದೊರೆಯುತ್ತೆ, ಕೈಲಾಸದ ಪದವಿ ದೊರೆಯುತ್ತೆ ಅನ್ನುವಂಥದ್ದು ಶಿವ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಹರಿವ ಹಾವಿನ ಗಂಡ, ಉರಿವ ಕಿಚ್ಚನ ಗಂಡ, ಭೂಮಂಡಲದೊಳಗಂಡ ಆ ಶಂಕರ ಪರಮೇಶ್ವರ ಆ ಶಿವರಾತ್ರಿಯ ದಿವಸ ಸಕಲ ಜೀವ ಕೋಟಿಗಳಿಗೆ ಆಶೀರ್ವಾದ ಮಾಡಲು ಪಾರ್ವತಿ ಸಮೇತನಾಗಿ ಲಿಂಗ ರೂಪದೊಳಗಡೆ ನೆಲೆಸಿರುತ್ತಾನೆ. ಲಿಂಗ, ಈ ಪಾಣಿ ಬಟ್ಲು ಮೇಲಿರ್ತಕ್ಕಂಥ ಲಿಂಗೋದ್ಭವ ಆಗಿರ್ತಕ್ಕಂಥದ್ದೇ ಮಹಾಶಿವರಾತ್ರಿಯ ದಿವಸ. ಕೈಲಾಸದ ಒಡೆಯ ಪಾರ್ವತಿ ಸಮೇತನಾಗಿ ಆ ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭೂಲೋಕದ ಸಕಲ ಜೀವರಾಶಿಗಳಿಗೆ ಶುಭಾಶೀರ್ವಾದವನ್ನ ಮಾಡಿ ಶಿವ ಶುಭ ಫಲವನ್ನ ಕೊಡ್ತಾನೆ. ಆದ್ರಿಂದನೇ ಶಿವರಾತ್ರಿ ದಿವಸ ಕಠೋರವಾಗಿರ್ತಕ್ಕಂಥ ವ್ರತ, ಕಠೋರವಾಗಿರ್ತಕ್ಕಂಥ ಜಪ, ಪೂಜೆ ಎಲ್ಲವೂ ಶಿವರಾತ್ರಿ ದಿನ ಮಾಡ್ತಕ್ಕಂಥ ಪದ್ಧತಿ. ಹಾಗಾದ್ರೆ ಶಿವರಾತ್ರಿ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೋ ಜನ ಉಪವಾಸ ಇರಬಹುದು. ಆದ್ರೆ ಶಾಸ್ತ್ರದೊಳಗಡೆ ಉಪವಾಸಕ್ಕ ಮತ್ತೊಂದು ಮಾತನ್ನ ಹೇಳಿದೆ. ಅಂದ್ರೆ ಹತ್ತಿರ, ಆಸ ಅಂದ್ರೆ ಇರುವಿಕೆ. ಯಾರತ್ರ ಇರುವಿಕೆ ಅಂದ್ರೆ ಅವತ್ತು ಶಿವರಾತ್ರಿ ದಿವಸ ಉಪವಾಸ ಅನ್ನುವಂಥದ್ದು ದೇವರ ಹತ್ರ ಇರುವಿಕೆ. ದೇವನ ನಾಮಸ್ಮರಣೆಯಿಂದ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಅಂದ್ರೆ ದುಷ್ಟ ಶಕ್ತಿಗಳು ದೂರ ಓಡಿ ಹೋಗ್ತಾವಂತೆ, ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರೋದಿಲ್ಲ, ಬಹುದೂರ ಓಡಿ ಹೋಗ್ತಾವಂತೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಶಿವನಾಮವನ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಶಿವನಾಮವನ ನುಡಿಯದ ಈ ದೇಹ ಆಳ ದೇಗುಲಂತೆ. ಯಾರ ಬಾಯಿಯಲ್ಲಿ ಶಿವರಾತ್ರಿ ದಿನ ಶಿವನಾಮ ಸ್ಮರಣೆ ಬರೋಂಗಿಲ್ಲೋ ಅವರ ಬಾಯಿ ಬಚ್ಚಲ ಕುಣಿ ಅಂತ ಹೇಳ್ತಾರೆ. ಯಾರು ಶಿವನನ್ನ ಮನಸ್ಸಲ್ಲಿ ಧ್ಯಾನ ಮಾಡೋಂಗಿಲ್ಲ, ಜಗತ್ತಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ದೇವ ಒಬ್ಬರಿದಾನಲ್ಲ, ಆ ದೇವನ ಬಗ್ಗೆ ನಾವ್ ಯಾವತ್ತು ನೆನಪು ಮಾಡ್ಕೊಳ್ಳಂಗಿಲ್ಲವೋ ನಮ್ಮ ದೇಹ ಇದ್ರೂ ಸಹಿತ ಆಳ ದೇಗುಲಿದ್ದಂಗೆ ಅಂತ. ಕೆಲವರ ಆಳ ಗುಡಿಗಳು ಬಿದ್ದಿರ್ತವೆ, ಅಲ್ಲೆಲ್ಲ ಹಂದಿ, ಯಜ್ಞ, ಇಲಿಗಳು ವಾಸ ಮಾಡ್ತಕ್ಕಂಥ ಗುಡಿ ಆಗ್ತವೆ. ನಮ್ಮ ದೇಹ ಆಳ ದೇಗುಲ ಆಗ್ತದಂತೆ ಶರಣರು ಹೇಳಿರ್ತಕ್ಕಂಥದ್ದು. ಶಿವರಾತ್ರಿಯ ದಿವಸ ಶಿವ ಶಿವ ಶಂಕರ ಓಂ ನಮಃ ಶಿವಾಯ ಅಂತ ಯಾರು ಶಿವನಾಮ ಸ್ಮರಣೆ ಮಾಡ್ತಾರೆ ಅವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಮಾರ್ಕಂಡಯ್ಯ ಶಿವನನ್ನ ಕಂಡಿದ್ದು. ಮಾರ್ಕಂಡಯ್ಯ ಕೇವಲ 14 ವರ್ಷ ಅವನಿಗೆ ಆಯುಷ್ಯ. ಶಿವನನ್ನ ಬೇಡಿ, ಶಿವನನ್ನ ಕಾಡಿ, ಶಿವನ ಆರಾಧನೆಯನ್ನ ಮಾಡಿ
ಸಾವಿರಾರು ವರ್ಷ ತನ್ನ ಆಯುಷ್ಯವನ್ನ ಪಡ್ಕೊಂಡು ಮಹಾನ್ ಋಷಿಯಾದ ಮಾರ್ಕಂಡಯ್ಯ ಮಹಾಮುನಿಯಾದ ಶಿವನ ನಾವು ಬೇಡಿದೀವಿ ಅಂದ್ರೆ ನಮ್ಮ ಹಣೆ ಬಾರವನ್ನು ಸಹಿತ ಬದಲಿ ಆಗ್ತದೆ. 14 ವರ್ಷ ಆಯುಷ್ಯ ಇರ್ತಕ್ಕಂಥ ಆ ಮಾರ್ಕಂಡಯ್ಯನ ಜೀವನನೇ ಬದಲಾಗಿದೆ ಅಂದ್ರೆ ನಮ್ಮ ಜೀವನ ಬದಲಾಗೋದ್ರಲ್ಲಿ ಎರಡು ಮಾತಿಲ್ಲ. ಶಿವ ಈ ಜಗತ್ತನ್ನ ಕಾಯುವಂತ ಒಂದು ದೊಡ್ಡ ಅಗೋಚರವಾಗಿರ್ತಕ್ಕಂಥ ಶಕ್ತಿ. ಶಿವನಾಮ ಸ್ಮರಣೆ ಮಾಡೋದರಿಂದ ಚರಾಚರ ವಸ್ತುಗಳು ಚೈತನ್ಯ ಸ್ವರೂಪ ಆಗ್ತವೆ. ಅಣುರೇಣು ತೃಣಕಾಷ್ಟದಲ್ಲಿ ಶಿವನಿದಾನೆ, ಸಕಲ ಜೀವರಾಶಿ ಒಳಗಡೆ ಶಿವನಿದಾನೆ. ಹಾಗಾದ್ರೆ ಶಿವನನ್ನು ನಾವು ಎಲ್ಲಿ ಕಾಣಬೇಕು? ಮನಸ್ಸಲ್ಲಿ ಪ್ರಶ್ನೆಗಳು ಮೂಡ್ತಾ ಹೋಗ್ತವೆ. ಶಿವರಾತ್ರಿ ದಿವಸ ನಾವು ಶಿವನನ್ನ ಎಲ್ಲಿ ಕಾಣಬೇಕು? ದೇವಾಲಯಕ್ಕೆ ಹೋಗೋಣ, ಮನೆಯಲ್ಲೇ ಜಪ ಮಾಡ್ಕೊಳ್ಳೋಣ? ಮನಸ್ಸಲ್ಲಿ ಪ್ರಶ್ನೆಗಳು ಮೂಡಿದಾಗ ಶಿವ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ. ಅವನನ್ನ ನಾವು ಹಿಂದೂಗಳು ದೇವಾಲಯದೊಳಗಡೆ ಮೂರ್ತಿಯನ್ನ ಮಾಡಿ ಸ್ಥಾಪನೆ ಮಾಡಿ ಅಲ್ಲಿ ದೇವರ ಆಲಯ, ಅದು ಅಲ್ಲಿ ದೇವರು ನೆಲೆಸಿರ್ತಾನೆ. ಅಲ್ಲಿ ಧ್ಯಾನ, ಪೂಜೆ, ಹೋಮ, ಅಭಿಷೇಕ ಮಾಡೋದ್ರಿಂದ ದೇವರ ಕೃಪಾ ಆಶೀರ್ವಾದ ನಮಗಾಗುತ್ತೆ ಅನ್ನುವಂಥದ್ದು ಒಂದು ವೈದಿಕ ಧರ್ಮದ ಸಂಪ್ರದಾಯ. ಹಾಗಾದ್ರೆ ದೇವಸ್ಥಾನಕ್ಕೆ ನಾವು ಹೋಗಬಹುದು. ಶಿವ ದೇವಾಲಯಕ್ಕೆ ಹೋಗಿ ಹಾಲಿನಿಂದ ಅಭಿಷೇಕ, ಹೆಚ್ಚಾನೆಚ್ಚು ಶಿವರಾತ್ರಿಯನ್ನ ರಾತ್ರಿ ಪೂಜೆ ಇರೋದ್ರಿಂದ ರಾತ್ರಿ ಬೆಳಕರಿಯವರೆಗೂ ಶಿವನಾಮ ಸ್ಮರಣೆ ನಾವು ಮಾಡಿದ್ದೇ ಆದ್ರೆ ನಾವು ಮಾಡಿರ್ತಕ್ಕಂಥ ಸಾವಿರಾರು ತಪ್ಪುಗಳು, ಸಾವಿರಾರು ದುಷ್ಟ ಕೆಲಸಗಳೆಲ್ಲವೂ ನಾಶಿಯಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ. ಬೇಡ ಬೇಟೆಗೆ ಹೋಗಿ ಬಿಲ್ವ ಪತ್ರೆಯ ಕೊಯ್ದ, ಬೇಡ ಕಣ್ಣಪ್ಪ ಶಿವಪೂಜೆ ಮಾಡಿದರೆ ನಾಡೊಳಗ ನೋಡ ಶಿವರಾತ್ರಿ ಅಂತ. ಒಬ್ಬ ಬೇಟೆಗಾರನಾಗಿರ್ತಕ್ಕಂಥ ಶಿವಭಕ್ತನಾಗಿರ್ತಕ್ಕಂಥ ಬೇಡರ ಕಣ್ಣಪ್ಪನಿಗೆ ದೇವರು ಒಲಿತಾನೆ. ಅವನು ಪ್ರಾಣಿ ಹಿಂಸೆ ಮಾಡ್ತಾನೆ. ಅವನು ಜೀವನನೇ ಬದುಕೇ ಅದು ಪ್ರಾಣಿ ಹಿಂಸೆ ಆಗಿರ್ತದೆ. ಬೇಡನಾಗಿರ್ತಕ್ಕಂಥವನು ಅವತ್ತು ಶಿವರಾತ್ರಿ ಗೊತ್ತಿಲ್ಲದೆ ಅವನು ಗಿಡದ ಮೇಲ್ಗಡೆ ಕುಂತ್ಕೊಂಡಿರ್ತಾನೆ. ಯಾವುದಾದ್ರೂ ಪ್ರಾಣಿಗಳು ನದಿ ಹತ್ರ ಬರ್ತಾವೆ, ನೀರು ಕುಡಿತಾವೆ. ಆ ನೀರು ಕುಡಿಯುವಂತ ಶಬ್ದ ನನ್ನ ಕಿವಿಗೆ ಬಿಡುತ್ತದೆ. ನಾನು ಬಾಣವನ್ನ ಬಿಟ್ಟು ಆ ಪ್ರಾಣಿಯನ್ನ ಕೊಲ್ತೀನಿ, ಅದು ನನಗೆ ಆಹಾರ ಆಗುತ್ತೆ ಅಂತ ತಿಳ್ಕೊಂಡು ಆ ಬೇಡರ ಕಣ್ಣಪ್ಪ ನದಿ ಪಕ್ಕಕ್ಕೆ ಗಿಡವನ್ನು ಏರಿ ಕುಳಿತುಕೊಂಡಿದ್ದ. ಅವತ್ತು ರಾತ್ರಿ ಶಿವರಾತ್ರಿ, ಅಲ್ಲಿಗೆ ಯಾವೂ ಬರಲಿಲ್ಲ. ತನಗೆ ಮಧ್ಯರಾತ್ರಿ ಒಳಗಡೆ ಹಸು ಹೆಚ್ಚಾಗ್ತದೆ, ಏನ್ ಮಾಡ್ಬೇಕು ಗೊತ್ತಾಗೋಂಗಿಲ್ಲ. ಅವನು ಏರಿ ಕುಳಿತಿರ್ತಕ್ಕಂಥದ್ದು ಬಿಲ್ವಪತ್ರೆಯ ಗಿಡ. ಆ ಗಿಡದ ಕೆಳಗಡೆ ಈಶ್ವರನಿದ್ದ, ಶಿವಲಿಂಗ ಇತ್ತು. ತನ್ನ ಕೈಯಲ್ಲಿ ಬಂದಿರತಕ್ಕಂಥ ಅಡ್ಡ ತಪ್ಪಲುಗಳು ಆ ನದಿ ಸುತ್ತ ನೋಡ್ಬೇಕಾಗ್ತದಲ್ಲ, ಆ ನೋಡುವಾಗ ಯಾವ್ಯಾವ ಎಲಿಗಳು ಬಿಲ್ವಪತ್ರೆಗಳು ಅಡ್ಡ ಬರ್ತಾವ ಅವನ್ನೆಲ್ಲ ಕಿತ್ತಿ ಕಿತ್ತಿ ಕೆಳಗಡೆ ಎಸಿತಾ ಇದ್ದ. ಅವು ನೇರವಾಗಿ ಈಶ್ವರನ ಮೇಲೆ ಬೀಳುತ್ತಿದ್ದು. ಬೇಡ ಕಣ್ಣಪ್ಪ ಶಿವಪೂಜೆ ಮಾಡಿದರೆ ನಾಡೊಳಗ ನೋಡ ಶಿವರಾತ್ರಿ. ಅವತ್ತು ತನ್ನ ಸ್ವಾರ್ಥಕ್ಕಾಗಿ, ತನಗೆ ಆಹಾರಕ್ಕಾಗಿ ಗೊತ್ತಿಲ್ಲದೆ ಪೂಜೆ ಮಾಡಿಬಿಟ್ಟ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪನಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಯ್ತು. ಅವನಿಗೆ ಶಿವರಾತ್ರಿ ಅನ್ನುವಂಥದ್ದು ಗೊತ್ತಿಲ್ಲ. ಯಾವತ್ತು ಬೇಡರ ಕಣ್ಣಪ್ಪ ತನ್ನ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ, ಶಿವ ಶಂಕರ ಪರಮೇಶ್ವರ ಅನ್ನದೇ ಇರ್ತಕ್ಕಂಥ ವ್ಯಕ್ತಿ ಶಿವರಾತ್ರಿ ದಿವಸ ಗೊತ್ತಿಲ್ಲದೆ ಬಿಲ್ವ ಪತ್ರೆಯನ್ನ ಕಿತ್ತಿ ಕಿತ್ತಿ ಯಾವತ್ತು ಲಿಂಗದ ಮೇಲೆ ಬಿತ್ತು, ಅವನ ಪಾಪಗಳು ಎಷ್ಟು ಬಿಲ್ವ ಪತ್ರೆಯಿಂದ ನಶಿಸಿ ಹೋಯಿತು ಅಂದ್ರೆ, ನಾವು ಬಿಲ್ಪತ್ರೆ ಏರಿಸಬೇಕಾದ್ರೆ ಮಂತ್ರ ಹೇಳ್ತೀವಲ್ಲ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಶಿವರಾತ್ರಿ ದಿವಸ ಯಾವ ವ್ಯಕ್ತಿ ಒಂದು ಬಿಲ್ವ ಪತ್ರೆಯನ್ನ, ತ್ರಿದಳವಾಗಿರ್ತಕ್ಕಂಥದ್ದು 3 ದಳವಾಗಿರ್ತಕ್ಕಂಥ ಒಂದು ಬಿಲ್ವ ಪತ್ರೆಯನ್ನ ಶಿವನ ಮೇಲೆ ಏರಿಸಿದೀವಿ ಅಂದ್ರೆ ನಮ್ಮ 3 ಜನ್ಮದ ಪಾಪಗಳು ದೂರ ಆಗ್ತವಂತೆ. ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವ ಪತ್ರೆಯನ್ನ ಶಿವನಿಗೆ ಏರಿಸಿದ್ರೆ ನಮ್ಮ 3 ಜನ್ಮದ ಪಾಪಗಳು ನಿವಾರಣೆ ಆಗ್ತವೆ. ಕಾಶಿ ಕ್ಷೇತ್ರ ನಿವಾಸಂಚ ಕಾಲಭೈರವ ದರ್ಶನಂ ಪ್ರಯೋಗೇ ಮಾಧವಂ ದೃಶ್ಯಂ ಏಕ ಬಿಲ್ವಂ ಶಿವಾರ್ಪಣಂ. ಓ ಕಾಶಿಯ ವಿಶ್ವನಾಥನಾಗಿರ್ತಕ್ಕಂಥ ಶಿವನೇ, ನನ್ನ ಪಾಪ ಕರ್ಮಗಳೆಲ್ಲ ದೂರ ಮಾಡಿಕೊಳ್ಳಗೋಸ್ಕರವಾಗಿ ನಿನಗೆ ಮತ್ತೊಂದು ಬಿಲ್ವ ಪತ್ರೆಯನ್ನು ಏರಿಸ್ತಾ ಇದ್ದೀನಿ. ಹೀಗೆ 108,008 ಬಿಲ್ವ ಪತ್ರೆಯಿಂದ ಶಿವನನ್ನ ಪೂಜಿಸಿದರೆ, ಶಿವನನ್ನ ಆರಾಧನೆ ಮಾಡಿದ್ರೆ, ಶಿವನ ಧ್ಯಾನ ಮಾಡಿದ್ರೆ, ಗೊತ್ತಿದ್ದೋ ಮಾಡಿದ್ರು ಒಲಿತಾನೆ, ಗೊತ್ತಿಲ್ಲದೆ ಮಾಡಿದ್ರು ಒಲಿತಾನೆ. ಶಿವ ಬಿಲ್ವ ಪತ್ರೆಯಿಂದ, ಶಿವ ಭಸ್ಮದಿಂದ, ಶಿವ ಅಭಿಷೇಕದಿಂದ ಸಂತುಷ್ಟನಾಗ್ತಾನೆ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು. ವಿಷ್ಣುವಿಗೆ ಅಲಂಕಾರ ಮಾಡಿ ಕಣ್ತುಂಬ ನೋಡಿದ್ರೆ ವಿಷ್ಣು ಸಂತೋಷ ಪಡ್ತಾನೆ. ಶಿವನಿಗೆ ಏನಿಲ್ಲ, ಒಂದಿಷ್ಟು ಹಾಲು ಹಾಕಿ, ಒಂದಿಷ್ಟು ನೀರು ಹಾಕಿ, ಒಂದು ಬಿಲ್ವ ಪತ್ರೆಯನ್ನ ಹೇರಿಸಿ 3 ಬಟ್ಟೆ ಭಸ್ಮ ಬಳೆದು ಬಿಟ್ರೆ ಶಿವ ಸಂತೃಪ್ತನಾಗ್ತಾನಂತೆ. ಬಹಳ ಜನ ಮಾತಾಡ್ತಿರ್ತಾರೆ,
ಬಡವರ ದೇವರು ಶಿವ, ಶ್ರೀಮಂತರ ದೇವರು ವಿಷ್ಣು ಅಂತ ಅದೇನೇ ಇರಲಿ, ಆದ್ರೆ ಶಿವ ಸಂತುಷ್ಟನಾಗಬೇಕಾಗಿತ್ತು ಅಂದ್ರೆ ಶಿವರಾತ್ರಿಯ ದಿವಸ 4 ಯಾಮದಲ್ಲಿ ಪೂಜೆ ಮಾಡತಕ್ಕಂಥದ್ದು ಶಿವಪುರಾಣದಲ್ಲಿ ಬರ್ತದೆ. ಮೊದಲನೇ ಯಾಮ ಹಾಲಿನಿಂದ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ, ಶಿವ ಶಂಕರ ಪಾರ್ವತಿ ಪ್ರಿಯ ಅಂತ ತಿಳ್ಕೊಂಡು ರುದ್ರಾಭಿಷೇಕವನ್ನ ಮಾಡಿ ಮೊದಲನೇ ಯಾಮದಲ್ಲಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದ್ರು ಅಂದ್ರೆ ಅವರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲವೂ ದೂರ ಆಗ್ತದೆ. ಎರಡನೇ ಯಾಮದಲ್ಲಿ ರುದ್ರಾಭಿಷೇಕಗಳಿಂದ ನಾನಾ ರೀತಿ ಅರ್ಚನೆಗಳಿಂದ ಶಿವನಿಗೆ ಪೂಜೆಯನ್ನ ಮಾಡಿ ಮುಗ್ಧನ್ನ ಪಾಯಸವನ್ನ ನೈವೇದ್ಯ ಮಾಡಿದ್ರೆ ಮುಂದಣ ಪಾಪಗಳೆಲ್ಲವೂ ನಿವಾರಣೆ ಆಗ್ತದೆ. ಇನ್ನು ಮೂರನೇ ಯಾಮ ಶಿವನ ಕುರಿತು ಶಿವ ಭಜನೆ ಕೀರ್ತನೆಯನ್ನ ಕೇಳೋದು ಮಾಡುವಂಥದ್ದು ಏನಾದ್ರೂ ನಾವು ಮಾಡಿದೀವಿ ಅಂದ್ರೆ ನಮ್ಮ ಪಾಪ ಕೂಪಗಳೆಲ್ಲವೂ ದೂರ ಆಗಿ ಶಿವ ಪದವಿಯನ್ನ ಪ್ರಾಪ್ತಿಯಾಗ್ತದೆ. ಆದ್ದರಿಂದನೇ ಶಿವರಾತ್ರಿ ಆಚರಣೆ ಮಾಡತಕ್ಕಂಥವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸವಿದ್ದು ಸಾಯಂಕಾಲ ಶಿವನಿಗೆ ಅಭಿಷೇಕ, ಅರ್ಚನೆ, ಶಿವಧ್ಯಾನ, ಶಿವಭಜನೆ, ಶಿವಕೀರ್ತನೆಯನ್ನ ಮಾಡಿದ್ರೆ ನಿಮ್ಮ ಪಾಪ ಕರ್ಮಗಳೆಲ್ಲವೂ ದೂರ ಆಗಿ ಸುಜ್ಞಾನ ಪ್ರಾಪ್ತಿಯಾಗ್ತದೆ. ಜೀವನದಲ್ಲಿ ದುಃಖಗಳು ದೂರ ಆಗ್ತವೆ, ಸುಖ ಪ್ರಾಪ್ತಿಯಾಗ್ತದೆ. ಸಂಸಾರದ ಜಂಜಾಟಗಳು, ಸಂಸಾರದ ತಾಪತ್ರಯಗಳು, ಆಧ್ಯಾತ್ಮಿಕ ಆದಿಭೌತಿಕ ಶುಭ ಫಲ ಪ್ರಾಪ್ತಿಯಾಗ್ತದೆ. ತಾಪತ್ರಯಗಳು ನಿವಾರಣೆ ಆಗ್ತದೆ. ಮಹಾಟ ಮಂತ್ರದ ದೋಷ ದೂರ ಆಗ್ತದೆ. ಭೂತ ಪ್ರೇತದ ಕಾಟ ನಿವಾರಣೆ ಆಗ್ತದೆ. ಭಸ್ಮಧಾರಣೆ, ರುದ್ರಾಕ್ಷಿ ಧಾರಣೆ, ಬಿಲ್ವಪತ್ರಿಯ ಧಾರಣೆ, ಕ್ಷೀರಾಭಿಷೇಕ, ಇಷ್ಟು ಶಿವನಿಗೆ ಪ್ರಿಯವಾಗಿರ್ತಕ್ಕಂಥವು. ಇವುಗಳನ್ನ ಶಿವರಾತ್ರಿ ದಿನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಶಿವ ಪದವಿ ಪ್ರಾಪ್ತಿಯಾಗ್ತದೆ. ಎಲ್ಲ ಭಕ್ತಾದಿಗಳಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆಗೆ ಎಲ್ಲರಿಗೂ ಆ ಪರಮಾತ್ಮ, ಆ ದೇವ 100 ವರ್ಷ ಸುಖ ಸಂತೋಷವನ್ನು ಕೊಟ್ಟು ಸಕಲ ಭಕ್ತಾದಿಗಳು ಹಾಗೂ SLV ವಾಹಿನಿ ವೀಕ್ಷಣೆ ಮಾಡತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಸಹಿತ ಶುಭ ಫಲ ಪ್ರಾಪ್ತಿಯಾಗ್ಲಿ, ಶುಭವಾಗ್ಲಿ.